ಬಿಡು ಮಮ್ಟಿ. ಮನೆಗೆ ಹೋಗ್ಬಿಟ್ಟು ಏನು ಮಾಡ್ತಿರ್ತಾಳೆ? ಇನ್ನು ಏನು ಮಾಡ್ತಿರ್ತಾಳೆ? ಮನೆಗಂತೂ ಇಲ್ಲವೇ ಇಲ್ಲ ಅವಳಿಗೆ. ಉಳ್ಕೊಳಕ್ಕೆ 10 ಪೈಸೆದು ಒಂದು ಕಾಸು ಇಲ್ಲ, ಜಾಗನೂ ಇಲ್ಲ. ಆ ಒಯ್ಯನೂ ಗುಡಿಸ್ಲಿಂದನೂ ಈಚೆ ಕಡೆಗೆ ಹಾಕವನೆ. ಈಗ ಅವಳು ಈಚೆ ಕಡೆಗೆ ಹೋಗಿರೋದಕ್ಕಿನೂ ನಾನು ಒಳಗಡೆ ಇರೋದೇ ನಿನಗೆ ಮೇಲಲ್ವೇ? ಅವಳು ಈಚೆ ಕಡೆಗೆ ಹೋಗ್ಬಿಟ್ಟು ಎಷ್ಟು ಕಷ್ಟಪಡ್ತಾ ಇತ್ತಾಳೆ ಹೇಳು. ಅವಳು ಈಚೆ ಕಡೆಗೆ ಹೋಗ್ಬಿಟ್ಟು ಆದರೆ ನಾನು ಯಾವ ಕಷ್ಟನೂ ಇಲ್ಲ, ಏನೂ ಇಲ್ಲ, ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಇಲ್ಲೇನೇ ಇರ್ಬೋದು. ಈ ಜೈಲಾಗ ನನಗಿನ್ನೇನು ಮಾಡ್ತಾರಿನ್ನ? ಟೈಮ್ಗೆ ಊಟ ತಂದು ಕೊಡ್ತಾರೆ. ಸತ್ತೋಗ್ಬಿಡ್ತೀನಿ ಇಲ್ಲ ಅಂದರೆ ಅಂತ ಹೇಳ್ಬಿಟ್ಟು ಟೈಮು ಕೊಡ್ತಾರೆ. ಇನ್ನೊಂದು 2 kg ಸ್ಯಾನೆ ಆಗಿದ್ದಂಗೆ ಇದೀನಿ ಕಣಪ್ಪ. ತಿಂದು 2 kg ಸ್ಯಾನೆ ಆಗೋಗ್ಬಿಟ್ಟಿದ್ದೀನಿ. ಬಿಡು, ಈ ಒಂದು ವರ್ಷ ಗೊರ್ಕೆ ಹೊಡ್ಕೊಂಡು ಬರೀಕತ್ತೀರಿ. ಜೈಲಾಗಿದ್ದೀನಿ ಅನ್ನೋ ಬೇಜಾರೇನಿಲ್ಲ ನನಗಂತೂ. ಹೋಗುತ್ತು ಇವತ್ತಲ್ಲಿ ನಾಳೆ ಕಳಿಸ್ತಾರೆ. ಅಲ್ಲಿ ಗಂಟ ತಿನ್ಕೊಂಡು ಉಣ್ಕೊಂಡು ನೆಮ್ಮದಿಗಿರೋಣ. ಇದಕ್ಕಿನ್ನು ಇನ್ನೇನು ಬೇಕು ಹೇಳಿ ನನಗೆ? ಮೇಡಮರೇ, ನಿಮ್ಮನ್ನೇ ನೆನೆಸ್ಕೊತಾ ಇದ್ದೆ ನಾನು. ಅಯ್ಯೋ ಬಂದ್ಬಿಟ್ರಾ? ಬನ್ನಿ ಮೇಡಮರೇ, ನಿಮ್ಮನ್ನೇ ನೆನೆಸ್ಕೊತಾ ಇದ್ದೆ ದೇವ್ರಣೆಗೂ. ಎಲ್ಲಿ ನಮ್ಮ ಮೇಡಮರು ಕಾಣ್ತಾನೆ ಇಲ್ವಲ್ಲ ಅಂತೇಳ್ಬಿಟ್ಟು ನಿಮ್ಮನ್ನೇ ನೆನೆಸ್ಕೊತಾ ಇದ್ದೆ. ಮೇಡಮರೇ, ಎಲ್ಲಿ ಇನ್ನೂ ಊಟ ಏನೂ ಬರಲಿಲ್ಲ? ದೇವ್ರಾಣೆ ಕೇಳಿದ್ದೆ, 3 ಬಿಟ್ಟರು ಊರಿಗೆ ದೊಡ್ಡವರು ನನಗೆ. ಆದರೆ ನೋಡ್ತಾ ಇದ್ದೀನಿ, ಇದನ್ನೇ ಪೊಲೀಸ್ ಸ್ಟೇಷನ್ ಅನ್ಕೊಂಡವಳ ಇಲ್ಲ ಅತ್ತೆ ಮನೆ ಅನ್ಕೊಂಡವಳ? ಇವಳನ್ನ ಸುಮ್ಮನೆ ಕೂರಿಸಿ 4 ಏಟ್ ಬಿಡಿದ್ರೆ ಇವಳಿಗೇನು ಬುದ್ಧಿ ಬರಲ್ಲ. 4 ಏಟ್ ಬಿಟ್ರು ಚೆನ್ನಾಗಿ ತಿಂತಾಳಲ್ಲ. ಮಾನ ಮರ್ಯಾದೆ ಬಿಟ್ಟು ತಿನ್ನೋದ್ರಾಗ ಎತ್ತಿದ ಕೈ. ಚೆನ್ನಾಗಿ ತಿಂತಾಳೆ, ಚೆನ್ನಾಗಿ ಬಾರಿಸ್ತಾಳೆ. ಈಗ ಬಿಡು, ಇನ್ನೇನು ಮಾಡೋಕ್ಕಾಗಲ್ಲ. ಇನ್ನೇನು ಮಾಡೋಕ್ಕಾಗ್ತೈತೆ? ಇವಳಿಗೊಂದು ಆದ್ರೂ ಗತಿ ಮಾಡ್ತೀನಿ. ಇವಳಿಗೆ ಹೀಗೆ ಬಿಟ್ಟರೆ ಇನ್ನೂ ದುರಂಕಾರ ಮಾಡ್ತಾಳೆ. ಐರನ್ ಲೆಗ್ಗಳು ಸುಮ್ಮನೆ ಇರಲ್ಲ. ಏನು ಮಾಡ್ಕೋತಿ ಇವಳನ್ನ? ಮೇಡಮರೇ, ಇವತ್ತು ಗುರುವಾರ. ಏನು ಮಾಡಿದ್ರೆ ಪಾಯಸವಾ, ಹೆಸರು ಬೇಳೆಯ? ಏನು ಮಾಡಿದೆ? ಮಾಡಿದ್ದೀನಿ. ನಾನೇ ಹಚ್ಚಿ ತರಕಾರಿ ಹಚ್ಬಿಟ್ಟು ಕುಂತ್ಕೊಂಡು ನಿನ್ಗೋಸ್ಕರ ಮಾಡಿದ್ದೀನಿ. ಸರಿ ಬಾ ನನ್ನ ಜೊತೆ. ಮೇಡಮರೇ, ಯಾಕೆ ವಾಪಸ್ ಕಳಿಸಿದ್ದೀರ ನಮ್ಮ ಊರಿಗೆ? ಇಟ್ಕೊಳ್ಳಿ ಮೇಡಮರೇ, ಪರವಾಗಿಲ್ಲ. ಇನ್ನೂ 1-2 ದಿನ ಇಟ್ಕೊಳ್ಳಿ, ನನಗೇನು ಬೇಜಾರಿಲ್ಲ. ಇನ್ನೂ 2 3 ದಿನ ಇಟ್ಕೊಳ್ಳಿ ಮೇಡಮರೇ, ನನಗೇನು ಬೇಜಾರೇನೇ ಆಗೋದಿಲ್ಲ. ಇಟ್ಕೊಳ್ಳಿ, ಪರವಾಗಿಲ್ಲ. ಆರಾಮಾಗಿರ್ತೀನಿ ಮೇಡಮರೇ ನಾನಂತೂ. ನಮ್ಮನ್ನು ಇಟ್ಕೊಳ್ಳೋಕೆ ನಿಮ್ಮ ಕೈಲಿ ಆಯ್ತಿಲ್ಲಲ್ವಾ? ಅಯ್ಯೋ ಮೇಡಮರೇ, ನಾನು ಆರಾಮಾಗಿ ಮನಿಕತ್ತೀನಿ, ನಿಮ್ಗೇನು ತೊಂದರೆ ಕೊಡೋಕ್ಕಿಲ್ಲ ಬಿಡಿ. ಲೇ ಮನ್ಯಾಳಿ, ಉಲ್ಟಾ ಪಲ್ಟ ತಗ್ಲಾಕ್ ನ್ಯಾಟ ಬಿಟ್ಟು ನಿನ್ಗೆ ಹಾಕೊಂಡು ರುಬ್ಬಿದ್ರು ನಿನಗೆ ಬುದ್ಧಿ ಬರೋಕ್ಕಿಲ್ವಲ್ಲ ನಿನಗೆ? ಬಾ ನನ್ನ ಜೊತೆ ಅಂತ ಹೇಳಿದಿನಲ್ಲ, ಬಾಯಿ ಮುಚ್ಕೊಂಡು ಬಾ. ಊರಿಗೆ ಕಳಿಸ್ಬೇಕಾ ಇಲ್ಲ ನೀರು ಕಳಿಸ್ಬೇಕಾ ಆಮೇಲೆ ಹೇಳ್ತೀನಿ ನಾನು. ಬಾ. ನೋಡ್ದ ನನ್ನ ಹವಾನ ಹೆಂಗೆ ಮೇಂಟೈನ್ ಮಾಡೀನಿ ಅಂತ ಹೇಳ್ಬಿಟ್ಟು, ಅದು ನನ್ನ ಹವಾ ಅಂತ ಹೇಳಿದ್ರೆ ನನ್ನ ಹವಕ್ಕೆ ಯಾರೇನು ಮಾಡೋಕ್ಕಾಗಕ್ಕಿಲ್ಲ. ಈ ಪೊಲೀಸ್ ಅಮ್ಮನ ಹತ್ರ ಯಾಕೆ ಸುಮ್ಕೇನ್ಯ? ಈ ಪೊಲೀಸ್ ಅಮ್ಮನ ಹತ್ರ ಕಿತ್ತಾಡ್ಕೊಂಡು ಪತ್ತಾಡ್ಕೊಂಡೆಲ್ಲ ಯಾಕೆ? ಸುಮ್ಮನೆ ಹೋಗ ನೀರು ನೆಟ್ಟೋಗಿ. ಮೇಡಮರೇ, ಏನು ಮೇಡಮರೇ, ಎಷ್ಟು ಚೆನ್ನಾಗೈತಲ್ವ ಜೈಲು? ಆದ್ರೂ ಇದನ್ನು ನೀವು ರೆಡಿ ಮಾಡಿಸಿದ್ರೆ ಇನ್ನೂ ಸಂದಾಕಿರೋದು. ಮೇಡಮರೇ, ವಾಪಸ್ ಕಳಿಸ್ತಿದ್ದೀರ ನನ್ನ? ಕಳಿಸ್ತೀನಿ. ಅಲ್ಲಡು, ಅಲ್ಲಿ ಮೂಲೆಗೊಂದು ಪರ್ಕೆ ಇದೆ, ತಗೊಂಡು ಬಾ ಹೋಗು. ಅಷ್ಟೇನಾ ಮೇಡಮರೇ? ತತ್ತೀನಿ. ಬಾ, ಮನೆ ಹಾಳಿ ಮಾಡ್ತೀನಿ ನಿನಗೆ. ಸ್ಟುಪಿಡ್ ಲೇಡಿ, ಏನು ಅನ್ಕೊಂಡಿದ್ಯಾ? ಪೊಲೀಸ್ ಸ್ಟೇಷನ್ ಅಂದರೆ ಫ್ರೀಯಾಗಿ ಕೂತ್ಕೊಂಡು ಅಲ್ಟೆ ಹೊಡ್ಕೊಂಡು ಹೋಗೋ ಜಾಗ ಅನ್ಕೊಂಡ್ಬಿಟ್ಟಿದ್ಯಾ? ಇವಳನ್ನ ಬಿಟ್ಟು ಕಳಿಸ್ಬೇಕು. ಅದಕ್ಕೂ ಮುಂಚೆ ಇವಳಿಗೆ ಸರಿಯಾಗಿ ಹಾಕೊಂಡು ರುಬ್ಬೇನೇ ಬಿಟ್ಟು ಕಳ್ಸೋಣ. ಸುಮ್ಮನೆ ಬಿಟ್ಟು ಕಳಿಸಿದ್ರೆ ಏನು ಚೆನ್ನಾಗಿರಲ್ಲ. ಹಾಕೊಂಡು ರುಬ್ಬಿದ್ರೆ ಅವಾಗ ಚೆನ್ನಾಗಿರ್ತೈತೆ. ಬಾ ಮಾಡ್ತೀನಿ ಬಾ ಇವತ್ತು. ತಗೊಳ್ಳಿ ಮೇಡಮರೇ, ತಗೊಳ್ಳಿ ಪರ್ಕೆಯ. ನಾನು ತಗೊಳ್ಳಿ ಅಂತ ಹೇಳ್ತಿಲ್ಲ. ಈ ಪರ್ಕೆ ತಗೊಂಡು ಜೈಲ್ ಫುಲ್ ನೀಟಾಗಿ ಕಸ ಗುಡಿಸ್ಬಿಟ್ಟು ಬಾ ನನ್ನ ಹತ್ರ. ಎಲ್ಲೂ ಒಂದು ಚೂರು ಗಲೀಜ್ ಎಲ್ಲೂ ಕಾಣಬಾರ್ದು. ಮೇಡಮರೇ, ನಾನು ಕಸ ಗುಡಿಸ್ಬೇಕಾ? ಹೂನೆ, ನೀನೇ ಕಸ ಗುಡಿಸ್ಬೇಕು. ಇಲ್ಲೇನ ಕಸ ಗುಡಿಸಿದಂಗೆ ಔತಾರ ಆಡ್ದು ಕೆನ್ಗೆ ಬಾರಿಸ್ಬಿಡ್ತೀನಿ ಮಳ್ಳಿ. ಒಯ್ತಾ ಇರೋ. ಮೇಡಮರೇ ಪ್ಲೀಸ್ ಮೇಡಮರೇ, ನಾನು ಕಸ ಗುಡಿಸ್ಬೇಕಾ ಜೈಲಾಗೆ? ಮೇಡಮರೇ, ಮೊದಲೆಲ್ಲ ಗುಡಿಸ್ತಾನೆ ಇರಲ್ವಲ್ಲ ಮೇಡಮರೇ, ಸುಮ್ಮನೆ ಕೂರಿಸ್ತಾ ಇದ್ರಿ ಜೈಲಾಗೆ. ಸುಮ್ಮನೆ ಕೂರಿಸ್ತಿದ್ದೆ. ನಿನ್ನ ಅವತಾರಗಳೆಲ್ಲ ಜಾಸ್ತಿ ಆಗೋಗ್ಬಿಟ್ಟವಲ್ಲ ನಿನ್ನ ಅವತಾರಗಳು. ಇಳಿಸ್ತೀನಿ ಕೊಬ್ನ. ಫ್ರೀಯಾಗಿ ಊಟ ಕೊಡ್ತಾರೆ, ಆರಾಮಾಗಿ ಕೂರಿಸ್ತಾರೆ. ಊರಾಗಿರೋದಕ್ಕಿನ್ನೂ ಆರಾಮಾಗಿರ್ಬೋದು ಜೈಲೊಳಗಡೆನೆ ಅಂತ ಹೇಳ್ಬಿಟ್ಟು ಬಿಲ್ಡಪ್ ಕೊಡ್ತಾ ಇದ್ದೆ ಅಲ್ವಾ? ಕೊಡು ಇವಾಗ ಬಿಲ್ಡಪ್ನ. ಈಚೆ ಕಡೆ ಹೋಗ್ತೀಯಲ್ಲ, ಈಚೆ ಕಡೆ ಹೋದಾಗ ಒಬ್ಬೊಬ್ರಿಗೂ ಭಯ ಬರಬೇಕು. ನೀನು ಹೇಳ್ತಿದ್ರೆ ಹೆಂಗೆ ಹಾಕೊಂಡು ರುಬ್ತಾರಪ್ಪ ಜೈಲೊಳಗಡೆ ಅಂತೇಳಿ. ನೋಡೋ, 10 ನಿಮಿಷ ಜಾಸ್ತಿ ಟೈಮ್ ಕೊಡಲ್ಲ ನಾನು. 10 ನಿಮಿಷಕ್ಕೆ ಅಲ್ಲಿಂದ ಇಲ್ಲಿ ತನಕ ಕ್ಲೀನಾಗಿ ಕಸ ಗುಡಿಸಿ ಕ್ಲೀನಾಗಿ ಸಾರಿಸ್ಬಿಟ್ಟು ಬರಬೇಕು. ಇಲ್ಲ ಅಂತಂದರೆ ಅಷ್ಟೇ ಕತೆ. ಅಯ್ಯೋ ಮೇಡಮರೇ, ನಾನು ಕಸ ಗುಡಿಸ್ಬೇಕಾ? ಮೇಡಮರೇ,
ಅಯ್ಯೋ, ಇಷ್ಟು ದಿನ ಕೆಲಸನೇ ಹೇಳ್ತಿರಲಿಲ್ಲ, ಇವಾಗ ಯಾಕೆ ಕೆಲಸ ಹೇಳ್ತಾವ್ರು ನನಗೆ? ಹಾಂ, ಹೀಗೆ ಏನು ಮಾಡೋದು? ಇವಾಗ ಯಾಕೆ ಹೇಳ್ತಾವ್ರೆ ಕೆಲಸನ? ಅಯ್ಯೋ, ಹೀಗೆ ಮಾಡ್ಬೇಕಾ ನಾನೇನಿಯ? ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ. ಇಷ್ಟು ದಿನ ಏನು ಕೆಲಸ ಮಾಡಿಸ್ತಿರ್ಲಿಲ್ಲ, ಇವಾಗ ಯಾಕೆ ಇಂಥ ದರಿದ್ರ ಬುದ್ಧಿ ಬಂತು? ಇವಾಗ ಯಾಕೆ ಹಿಂಗೆ ಕೆಲಸ ಮಾಡಿಸ್ತಾವ್ರೆ ಅಂತ ನನಗೆ ಗೊತ್ತಾಗ್ತಿಲ್ಲ. ನನಗಂತೂ ಸುಮ್ಮನೆ ಗುಡಿಸಿ 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 ಹಂಗೆ ಗುಡಿಸ್ಬೇಕು. ಅಲ್ಲೋಡು, ಅವಳು ಬಂದ್ಬಿಟ್ಟು ಹೆಂಗೆ ಬಿಲ್ಡಪ್ ಕೊಡ್ತಾಳೆ ಅಂತ ಹೇಳ್ಬಿಟ್ಟು, ಥು ಮನ್ಯಾಳಿ. ಸುಮ್ಮನೆ ನಾನು ಊರ ಕಡೆಗೆ ಹೊಂಟೋಗ್ಬೇಕಿತ್ತು. ಯಾಕೆ ಬೇಕಿತ್ತು ನನಗೆ? ಅಬ್ಬಬ್ಬಬ್ಬಬ್ಬ, ಏನ ಸೊಂಟ ಬಗ್ಸೂರೆ ಸೊಂಟ ಏನಾದರೂ ಮುರಿದೋಗ್ತೈತೆ ನಿನಗೆ? ಮುಚ್ಕೊಂಡು ಸೊಂಟ ಬಗ್ಸ್ಬಿಟ್ಟು ಕಸ ಗುಡಿಸ್ಬೇಕು ನೋಡು. ಇನ್ನು 5 ನಿಮಿಷ ಟೈಮ್ ಕೊಡ್ತೀನಿ, ಇಲ್ಲೆಲ್ಲ ಕಸ ಗುಡಿಸಿ ಅರ್ಜೆಂಟಾಗಿ ಬಾ. ಇನ್ನು ಸಾಲಿಸ್ಬಿಟ್ಟಿಲಿ, ನಿಂಗೆ ಇನ್ನೂ ಸ್ವಲ್ಪ ಕೆಲಸ ಐತೆ. ಮೇಡಮ್ ಅವರೇ, ಇನ್ನೂ ನನಗೆ ತಿನ್ನಕ್ಕೆ ತಿಂಡಿನೂ ಕೊಟ್ಟಿಲ್ಲ, ಆಗ್ಲೇ ನೀವು ಕೆಲಸ ಹೇಳ್ತಿದ್ದೀರಾ? ತಿಂಡಿ ತಿಂದ ಕೆಲಸ ಮಾಡಿದ್ರೆ ಸುಸ್ತಾಯ್ತದೆ ಮೇಡಮ್ ಅವರೇ. ಎಲ್ಲ ಕೆಲಸ ಮಾಡಿದ್ಮೇಲೆ ಇವತ್ತು ತಿಂಡಿ ಕೊಡೋದು. ಫ್ರೀಯಾಗಿ ತಿಂಡಿ ಕೊಡೋಕೆ ಇದನ್ನೇ ನಿಮ್ಮ ಅಪ್ಪನ ಮನೆ ಅನ್ಕೊಂಡಿಲ್ಲ ಧರ್ಮಚಿತ್ರ ಅನ್ಕೊಂಡ? ಮೇಡಮ್ ಅವರೇ, ಓದ್ಕಿತ ಬಂದಾಗ ಸಂದಕೇನಿಯ ನೋಡ್ಕೊಂಡಿದ್ರಿ, ಸಂದಕೇನಿಯ ಊಟ ಹಾಕಿ ಜೈಲೊಳಗಡೆನೆ ಕೂರಿಸಿದ್ರಿ ಮೇಡಮ್ ಅವರೇ. ಹಿಡ್ಕೊಂಡು ಬೇಕಾದ್ರೆ 4 ಬಡದು ಬಿಡಿ, ಆದರೆ ಕೆಲಸ ಮಾತ್ರ ಹೇಳ್ಬೇಡಿ ಮೇಡಮ್ ಅವರೇ. ನನಗೆ ಕೆಲಸ ಅಂದ್ರೆ ಏನಿಯ ಅಲರ್ಜಿ ಮೇಡಮ್ ಅವರೇ. ನನಗೆ ಅಮ್ಮಿಕಂಡು ಮಾಡಿದ್ರೆ ಸರಿ, ಓವರ್ ಆಕ್ಟಿಂಗ್ ಮಾಡಿದ್ರೆ ಬೇರೆ ಕೆಲಸಕ್ಕೆ ಬರ್ತೈತೆ ನೋಡು. ಇದನ್ನ ಮುಗಿಸಿ ಬೇಗ ಬಾ. ಯುವ, ಇದೇನು ಒಳ್ಳೆ ಭೂತ್ ಬಂಗ್ಲೆ ಇದ್ದಂಗೆ ಐತಲ್ಲ, ಇದೇನು ಜೈಲ ಇಲ್ಲ ಅಂದ್ರೆ ಏನು ಅಂತಾನೇ ಅರ್ಥ ಆಯ್ತಿಲ್ಲ. ಯವ್ವ ಶಿವ, ಇದೇನು ಜೈಲಲ್ಲ ಅಂತ ಅನ್ನಿಸ್ತದೆ. ಜೈಲ ಏನು? ನನಗೇನು ಒಂದು ಅರ್ಥ ಆಯ್ತಿಲ್ವಲ್ಲಪ್ಪ ನನಗೆ. ಈ ಜೈಲ, ಅಯ್ಯೋ ಮೋಹಿನಿ ಗಿಹಿನಿ ಕಾಟ ಗಿಟ ಏನಾದರೂ ಐತಾ ಅಂತ ಹೇಳಿ, ಮೋಹಿನಿ ಕಾಟನೇ ಇರ್ಬೋದು ಅಂತ ಅನ್ನಿಸ್ತದೆ. ಈಗ ಏನಪ್ಪ ಮಾಡಲಿ ನಾನು? ಏಯ್, ಏನು ಮಕ್ಕ ನೋಡ್ತಿದ್ಯಾ ನೋಡು, ಅಲ್ಲಿ ಧೂಳೆಲ್ಲ ಐತಲ್ಲ, ಧೂಳೆಲ್ಲ ಕರೆಕ್ಟಾಗಿ ಪಟ 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 ಅಂತ ಹೇಳ್ಬಿಟ್ಟು ಎಲ್ಲ ಕೊಡಬೇಕು. ಪ್ರತಿಯೊಂದು ರೂಮ್ಗೂ ಹೋಗಿ ಪ್ರತಿಯೊಂದು ರೂಮಾಗೂ ಗಲೀಜು ಜಾಸ್ತಿ ಆಗೋಗ್ಬಿಟ್ಟೈತೆ, ಸರಿನಾ? ಆ ಗಲೀಜೆಲ್ಲ ಕ್ಲೀನ್ ಮಾಡಿಬಿಟ್ಟು ನೀಟಾಗಿ ಒರೆಸಿ ಎಲ್ಲ ಮಾಡಿಬಿಟ್ಟು ಬರಬೇಕು ನೋಡು. ಇಲ್ಲಿಂದ ಅಲ್ಲಿ ತನಕ ಪ್ರತಿಯೊಂದು ಜೈಲ್ ರೂಮ್ಗಳನ್ನು ಕ್ಲೀನ್ ಮಾಡಬೇಕು. ಇವಾಗ ಕೈದಿಗಳೆಲ್ಲನೂ ಹೊರಗಡೆ ಹೋಗೋರೆ ಕೆಲಸ ಮಾಡೋಕ್ಕೆ, ಅವ್ರು ಬರೋ ಅಷ್ಟೊತ್ತಿಗೆ ಇದೆಲ್ಲ ಕೆಲಸ ಮಾಡಿ ಮುಗಿಸ್ಬೇಕು. ಮೇಡಮ್ ಅವರೇ, ಇದು ಅನ್ಯಾಯ, ಮೋಸ. ಅಷ್ಟೊಂದು ಜನ ಇರಬೇಕಾದ್ರೆ ನಾನು ಒಬ್ಳಿಗೆ ಹಾಕೊಂಡು ರುಬ್ಬಿಸ್ತಿದ್ದೀರಲ್ಲ ಮೇಡಮ್ ಅವರೇ. ನಾನು ಏನು ಮಾತಾಡೋಕ್ಕಿಲ್ಲ ಮೇಡಮ್ ಅವರೇ, ಜೈಲಾಗ ತುಟ್ಟುಕ್ ಪಿಟುಕ್ ಅನ್ನೋಕ್ಕಿಲ್ಲ ಮೇಡಮ್ ಅವರೇ. ಅಪ್ಪು ಕೂತ್ಕೋತೀನಿ ಮೇಡಮ್ ಅವರೇ. ಮೇಡಮ್ ಅವರೇ, ಸೊಂಟ ಎಲ್ಲ ನೋಯ್ತದೆ ಮೇಡಮ್ ಅವರೇ. ನೋಯ್ತದೆ ಕೆಲಸ ಮುಗಿಸ್ಬಿಟ್ಟು ಬಾ, ಇಲ್ಲ ಅಂದ್ರೆ ಇನ್ನೊಂದು ಕಡೆ ನಡ ಮುರಿದು ಬಿಡ್ತೀನಿ ಅಷ್ಟೇನೆ. ಮಳ್ಳಿ ಹೋಗಿ ಫಸ್ಟ್ ಕಸ ಗುಡ್ಸೋಗು. ಓಹೋ, ನಿಂತ್ಕೊಂಡ್ಬಿಟ್ಲು. ಬಿಟ್ಟೆ ಊಟ ಕೊಡ್ತಾರೆ ಪೊಲೀಸ್ ಸ್ಟೇಷನ್ಗೆ, ಆರಾಮಾಗಿ ತಿನ್ಕೊಂಡಿರ್ಬೋದು ಅಲ್ವಾ? ಕೊಡ್ತೀನಿ, ಬಿಟ್ಟು ತಿಂಡಿ ಕೊಡ್ತೀನಿ. ಹೋಗು, ಪಾಪ ಅಂತ ಬಿಟ್ಟರೆ ಉತ್ತರ ಮಾಡ್ತಾಳೆ. ಅರ್ಧ ಗಂಟೆ ಟೈಮ್ ಕೊಡ್ತೀನಿ, ಎಲ್ಲ ರೂಮುಗಳು ಕ್ಲೀನ್ ಆಗಿರಬೇಕು. ಬಂದು ಚೆಕ್ ಮಾಡ್ತೀನಿ, ಇಲ್ಲ ಅಂದರೆ ಮೆಣಸಿನ್ಕಾಯಿ ಹೊಗೆ ಹಾಕ್ಸ್ಬಿಡ್ತೀನಿ ಅಷ್ಟೇನೆ. ಅಯ್ಯೋ, ಮೆಣಸಿನ್ಕಾಯಿ ಹೊಗೆನಾ? ಬೇಡಪ್ಪ. ಥೂ, ಆ ಮಮತಿ ಇದ್ದಾಗನ ಈ ಕೆಲಸ ಮಾಡಿಸಿದ್ರೆ ಎಲ್ಲ ಸೊರೋಗದ ಮಮತಿ ಇದ್ದಾಗ. ಇವಾಗ ನೋಡಿದ್ರೆ ಅವಳಿಲ್ಲ, ನಾನು ಒಬ್ಬಳೇ ನೆನೆಯೇ ಇಷ್ಟೊಂದು ಮಾಡಬೇಕು. ಆ ಮಮತಿ ನೆನೆಯೇ ಹೇಳ್ಕೊಟ್ಟು ಹೋಗಿತ್ತಾಳೆ ಅಂತ ಅನ್ನಿಸ್ತದೆ. ಆ ಮಮತಿ ನೆನೆಯೇ ಸರಿ ಇಲ್ಲ, ಆ ಮಮತಿ ಮಕ ಮುಚ್ಚ. ಅವಳಿಂದ ನೆನೆಯೇ ಇವತ್ತು ಈ ಕರ್ಮ ನನಗೆ. ಕೈ ಕಾಲೆಲ್ಲ ಮುರಿದೋಗಂಗೆ ನೆನೆ ಸರಿಯಾಗಿ ಹೊಡೆದವ್ರೆ. ಇವಾಗ ನೋಡಿದ್ರೆ ಕೆಲಸ ಮಾಡೋಕ್ಕಿಕ್ಕವ್ರೆ. ಯಪ್ಪ, ಇನ್ನೊಂದು ಕಿತ ಈ ಜೈಲ್ ಕಡೆಗೆ ಮಾತ್ರ ನಾನು ಬರೋಕ್ಕಿಲ್ಲ ಕಣಪ್ಪ. ಏನೋ ಆರಾಮಾಗಿ ಇರಿಸ್ಕೊತಾರೆ ಅನ್ಕೊಂಡ್ರೆ ರುಬ್ತಾವ್ರಲ್ಲ. ಥೂ, ಎಷ್ಟು ಗಲೀಜು ಮಾಡ್ಕೊತವೆ. ಇದು ಯಾವುದೋ ಗಂಡಸ್ರದ್ದು ಸೆಲ್ಲು ಅಂತ ಅನ್ನಿಸ್ತದೆ. ಅದಕ್ಕೆ ನನಗೆ ಎಷ್ಟೊಂದು ಗಲೀಜು ಅಂತ ಹೇಳಿದ್ರೆ. ಅಯ್ಯೋ, ಲೇ ಸುಮಿ, ಬೇಗ ಗುಡಿಸಿ ಬಾ, ಬೇಗ ಬೇಗ. ಇವಳು ಮನ್ಕಾಯಾಗೋಗ. ಥೂ, ಇನ್ನೂ ಅಲ್ಲಿ ತನಕ ಕಸ ಗುಡಿಸ್ಬೇಕಂತೆ. ಆಯ್ತಿಲ್ಲ ಕಣಪ್ಪ, ಆಯ್ತಿಲ್ಲ. ಇವೆಲ್ಲ ಗುಡಿಸೋ ಅಷ್ಟೊತ್ತಿಗೆ ನನ್ನ ಕೈಲಿ ಆಯ್ತಿಲ್ಲ, ಸತ್ತೋಯ್ತೀನಿ ಅಂತ ಅನ್ನಿಸ್ತಾಯ್ತು ನನಗೆ. ಸುಸ್ತಾಯ್ತೈತೆ. ತಿಂಡಿ ಕೊಡ್ತಿದ್ದಂಗೆ ಅಮ್ಮ ಯಾಕೆ ಇಷ್ಟು ಕಷ್ಟ ಕೊಡ್ತಾವಳೋ ಏನೋ. ನಾನೇನು ಮಾಡಿದ್ದೀನಿ ಅಮ್ಮನ ಶತ್ರುನ ನಾನು? ಇಷ್ಟೊಂದು ಕೆಲಸ ಎಲ್ಲ ಮಾಡ್ಸೋಕ್ಕೆ ಆಯ್ತಿಲ್ಲ. ಲೇ ಸುಮಿ, ಮುಗಿತೇನೆ, ಇನ್ನೂ ಮುಗ್ದಿಲ್ವಾ? ಸರ್ ಮುಗಿಸ್ಬಿಟ್ಟು ಬಾರೆ. ಇಷ್ಟೊತ್ತು ಮಾಡ್ತಾಳೋ? ಮೇಡಮ್ ಅವರೇ, ಕಸ ಗುಡಿಸ್ತಾ ಇವನಿ, ಬರ್ತೀನಿ. ಈ ಕೆಲಸ ಮುಗಿದ್ಮೇಲೆ ಇನ್ನೊಂದು ಕೆಲಸದ ಏನು ಹೇಳ್ತಾಳೋ ಏನೋ ಗೊತ್ತಿಲ್ಲ. ಈ ಕೆಲಸ ಮುಗಿದ್ಮೇಲೆ ಒಂದು ಕೆಲಸ, ಇನ್ನೊಂದು ಕೆಲಸ ಮುಗಿದ್ಮೇಲೆ ಇನ್ನೊಂದು ಕೆಲಸ, ಏನಾನ ಒಂದೊಂದು ಶುರು ಮಾಡಿ ಹೇಳ್ತಾಳೆ ನನಗಂತೂ. ಥು, ಏನು ಮಾಡೋದು? ಇಲ್ಲಿಂದ ಹೆಂಗನ ಮಾಡಿ ಒಂಚೂರು ಏನಾರ ಕೊಡ್ತೀನಿ ಮೇಡಮ್ ಅವರೇ, ಬಿಟ್ಟು ಕಳಿಸಿ ಅಂತ ಹೇಳ್ತೀನಿ. ಮೇಡಮ್ ಅವರೇ, ಇವಾಗ ನೀನೇ ಬಾತ್ರೂಮ್ ತಿಕ್ಬೇಕು.
ಪಟ 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 ಅಂತ ಬಾತ್ರೂಮ್ ತಿಕ್ಕು. ಮೇಡಮ್ ಅವರೇ, ಇದು ಮೋಸ, ಅನ್ಯಾಯ. ಈ ಕೆಲಸ ಎಲ್ಲರನ್ನು ಯಾರು ಮಾಡ್ತಾರೆ? ಜೈಲು ಅಂತಂದ್ರೆ 4 ಕಂಬಿ ಒಳಗಡೆ ಕೂರಿಸ್ಬೇಕು. ಅದು ಬಿಟ್ಬಿಟ್ಟು ನೀವ್ಯಾಕೆ ನನ್ನ ಕರ್ಕೊಂಬಿಟ್ಟು ಬಂದು ಅದು ಕ್ಲೀನ್ ಮಾಡು, ಇದು ಕ್ಲೀನ್ ಮಾಡು ಅಂತೇಳಿ ಇವಾಗ ಬಾತ್ರೂಮ್ ಕ್ಲೀನ್ ಮಾಡೋಕ್ಕೂ ಕಳಿಸ್ಬಿಟ್ಟಿದ್ರಲ್ಲ ಮೇಡಮ್ ಅವರೇ. ಮೋಸ ಮೇಡಮ್ ಅವರೇ, ಮೋಸ. ನನ್ನ ಹತ್ರ ಈ ಕೆಲಸ ಎಲ್ಲ ಎಂದು ಮಾಡಿಸಿರಲಿಲ್ಲ ನೀವು. ಇವಾಗ ಏನಿಯಾ ಆ ಮನೆಯಾಳ ಮಮ್ತಿ ಮಾತು ಕೇಳ್ಕೊಂತಾನೆ ಕೆಲಸ ಎಲ್ಲ ಮಾಡ್ತಿರೋದು. ಮೇಡಮ್ ಅವರೇ, ಬಾತ್ರೂಮ್ ತಿಕ್ಬೇಕಾ ಮೇಡಮ್ ಅವರೇ? ಗಬ್ಬು ವಾಸನೆ ಹೊಡಿತೈತೆ ಮೇಡಮ್ ಅವರೇ. ಗಬ್ಬು ವಾಸನೆ ಹೊಡಿತೈತೆ ಅಂತಾನೆ ಇನ್ನು ಕ್ಲೀನ್ ಮಾಡಕ್ಕೆ ಇರೋದು. ನೋಡು, ಪೆನ್ನ ಇಲ್ಲಿ ಅದು ಇದೆಯಲ್ಲ ಐತೆ, ತಗೊಂಡು ಬಂದು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ನಿನ್ ಪಾಡಿ ನೀನು ಹೋಗು ಕೂತ್ಕ. ತಿಂಡಿ ಆಮೇಲೆ ಕೊಡ್ತೀವಿ, ಸರಿನಾ? ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ನೀಟಾಗಿ ಹೋಗಿ ಕೂತ್ಕೊಂಡ್ಮೇಲೆ ತಿಂಡಿ. ಅಲ್ಲಿ ತನಕ ಯಾವ ತಿಂಡಿನೂ ಇಲ್ಲ, ತೀರ್ಥನೂ ಇಲ್ಲ. ಒಣ ಗಣೇಶ ಹಿಂಗೆ ಇರಬೇಕಾಗ್ತದೆ. ಮಾಡು ಮಾಡು, ಲೇಟ್ ಮಾಡಿದಷ್ಟು ನಿನಗೆ ತಿಂಡಿ ಲೇಟ್ ಆಗ್ತೈತೆ. ಆಗಲೇ 11:30 ಅಂತ ಅನ್ನಿಸ್ತೈತೆ. ಇನ್ನೊಂದು ಅರ್ಧ ಗಂಟೆ ಅಷ್ಟೊತ್ತಿಗೆಲ್ಲ ಕ್ಲೀನ್ ಮಾಡಿ ಬರಲಿಲ್ಲ ಅಂತಂದ್ರೆ ಜೈಲಾಗ ಊಟ ಖಾಲಿ ಆಗ್ತೈತೆ. ಮತ್ತೆ ಮಧ್ಯಾಹ್ನ ಊಟದ ತನಕ ಕಾಯ್ಬೇಕಾಗ್ತೈತೆ. ಮಧ್ಯಾಹ್ನ ತನಕ ಕಾಯ್ಬೇಕಾಯ್ತದ ಮೇಡಮ್ ಅವರೇ? ನಂಗೆ ಒಟ್ಟಿಸ್ಕೊಂಡಿದ್ದ ಅಭ್ಯಾಸ ಇಲ್ಲ ಮೇಡಮ್ ಅವರೇ. ಮಾಡ್ತೀನಿ ಪಟ 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 ಅಂತ ಹೇಳ್ಬಿಟ್ಟು ಕೆಲಸ ಮಾಡ್ಬಿಟ್ಟು ಮುಗಿಸ್ಬಿಡ್ತೀನಿ ಮೇಡಮ್ ಅವರೇ. ಈಗಲೇ ಕೆಲಸ ಮಾಡ್ತೀನಿ ಮೇಡಮ್ ಅವರೇ. ಇರಿ ಮೇಡಮ್ ಅವರೇ, ಕ್ಲೀನ್ ಮಾಡಿಬಿಟ್ಟು ಬರ್ತೀನಿ. ಊಟ ನನಗೋಸ್ಕರ ಎತ್ತಿಕ್ಕಿರಿ ಮೇಡಮ್ ಅವರೇ. ನನಗೆ ಹೊಟ್ಟೆ ಎಲ್ಲ ಜಾಸ್ತಿ ಹಸಿಸುತ್ತೆ ಮೇಡಮ್ ಅವರೇ. ಹೊಟ್ಟೆಗೆ ಊಟ ಮಾಡಲೇಬೇಕು ಮೇಡಮ್ ಅವರೇ. ಪ್ಲೀಸ್ ಮೇಡಮ್ ಅವರೇ, ಎತ್ತಿಕ್ಕಿರಿ. ಕ್ಲೀನ್ ಮಾಡ್ಬಿಟ್ಟು ಬಂದ್ಬಿಡ್ತೀನಿ. 10 ನಿಮಿಷ ಅಷ್ಟೇ. ಕಿತ್ತೋದೊಳಗೆ ಹಿಂಗೆ ಬುದ್ಧಿ ಕಲಿಸ್ಬೇಕು. ಅದೇನು ಅಂತಾರಲ್ಲ, ದೆವ್ವ ಮೆಟ್ಕೊಂಡಾಗೆ ಮೆಟ್ನಾಗ ಹೊಡಿಬೇಕು ಅಂತ, ಹಂಗೆ ಹೊಡಿಬೇಕು. ಪೊಲೀಸ್ ಹತ್ರನೇ ಆಟ ಆಡ್ತಾಳೆ. ಪೊಲೀಸ್ ಹತ್ರನೇ ಫ್ರೀಯಾಗಿ ಊಟ ಕೊಡ್ತಾರೆ, ತಿನ್ಕೊಂಡು ಆರಾಮಾಗಿತ್ತಾಳಂತೆ. ಅದು ಹೆಂಗೆ ಆರಾಮಾಗಿತ್ತಾಳೋ ನಾನು ನೋಡೇ ಬಿಡ್ತೀನಿ ಆರಾಮಾಗಿರೋದನ್ನ. ಮೊಳ್ಳಿ ಏಕೆ ಹೀಗಾಯ್ತೋ ನಾನು ಕಾಣೇನು, ಕೆಲಸ ಈ ಥರ ಯಾಕೆ ಆಯಿತೋ. ಸುಮಿ, ನೀನೇನು ನಿನ್ನ ಲೆವೆಲ್ ಏನು ಇಂಥ ಕೆಲಸ ಮಾಡ್ತಿದ್ಯಾ ಅಂತ ಹಳ್ಳಿನಾಗ ಗೊತ್ತಾಗ್ಬಿಟ್ರೆ ತೂ ತು 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 ನನಗೆ 1 ರೂಪಾಯಿ ಬೆಲೆ ಕೊಡೋಕ್ಕಿಲ್ಲ. ಮಾನ ಮರುವದಿ ಎಲ್ಲ ಹೊಂಟೋಯ್ತದೆ. ತೂ